ಕಾಂಚನ. ಓ ರಘುರಾಜ, ಬನ್ನಿ ಬನ್ನಿ. ಕಾಂಚನ, ಅಂದಾಗೆ ಸೂರ್ಯ ಎಲ್ಲಿ? ಅವನು ಈಗ ತಾನೆ ತೋಟಕ್ಕೆ ಹೋದ. ಹೌದಾ? ಬೀದಿ ಬೀದಿಯಲ್ಲಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡದು ನಿಂತಿರುವ ಆ ಶಿವಣ್ಣನ ಮೇಲೆ ಸೂರ್ಯನಿಗೆ ಪ್ರೀತಿ ಇಲ್ಲ ಅಂದಾಯ್ತು. ಇರ್ಬೋದು, ಆದ್ರೆ ಈಗ ಶಿವಣ್ಣ ಬೀದಿಯಲ್ಲಿಲ್ಲ. ಸೂರ್ಯ ಅವನನ್ನ ಮನೇಲಿ ತಂದಿಟ್ಕೊಂಡಿದ್ದಾನೆ. ಅಂದ್ರೆ ನಮ್ ಪ್ಲಾನ್ ಸೂರ್ಯನ್ ಗೊತ್ತಾಯ್ತೇನೋ? ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ತನ್ನ ತಾಯಿನ ವಿಷ ಹಾಕೊಂಡ ಅವನ್ನ ತನ್ನ ಕಣ್ಣೆದುರಲ್ಲೇ ಸಾಯ್ಬೇಕು ಅಂತ ತಂದಿಟ್ಕೊಂಡಿದ್ದಾನೆ. ಸೂರ್ಯ ತಮ್ಮನೆಂದ್ರೆ ನಿನ್ನಂತಿರ್ಬೇಕು. ಶಿವಣ್ಣ, ಇನ್ನು ಮುಂದೆ ಕಳೆಯೋ ನೀನು ಒಂದೊಂದು ದಿನವೋ ಕಷ್ಟದಲ್ಲಿ ಕೈ ತೊಳೆಯಂತಿರ್ಬೇಕು. ಯಾಕಂದ್ರೆ ಈ ರೂಪಾಯಿ ರಾಜನೆಂಬ ಶನಿ ನಿನ್ನ ಹೇಗ್ಲೇರ್ಕೊಂಡಾಯ್ತು. ರಘು, ಹೇಗಿದೆ ಈ ರೂಪಾಯಿ ರಾಜನ ಕಟ್ಟು ಕಥೆಯ ಮರ್ಮ? ಚೆನ್ನಾಗಿದೆ ರಾಜ. ನಿನ್ನಂತ ಗೆಳೆಯನನ್ನು ನನ್ನ ಜೀವನದಲ್ಲಿ ನೋಡಿರಲಿಲ್ಲ. ನಿನ್ನಂತ ಗೆಳೆಯ ಸಿಕ್ಕಿದ್ದು ನಮ್ಮ ಪುಣ್ಯ. ರಘು, ನೀವಿಬ್ರು ಸಿಕ್ಕಿದ್ದು ನನ್ನ ಪುಣ್ಯ. ಅಂದಾಗೆ ನಿನ್ ಮಾವನ್ ಮಗಳು ಕಾಂಚನ ಇನ್ನೊಂದ್ ಮುಖ್ಯವಾದ ವಿಷಯ, ಇನ್ನೊಂದ್ ಮುಖ್ಯವಾದ ಕೆಲಸ ಮಾಡ್ಬೇಕು. ಹೇಳು ರಾಜ, ಹೇಳು ರಾಜ. ಚುಟ್ಕಿ ಹೊಡೆದ್ರೊಳಗೆ ನನ್ನ ಕಾಂಚನ ಮಾಡಿ ಮುಗಿಸುತ್ತಾಳೆ. ಯಾಕೆಂದ್ರೆ ಅವಳ ಹತ್ತಿರ ಅಸಾಧ್ಯ ಎಂಬ ಮಾತು ಸುಳಿದಿಲ್ಲ. ನಿಜ ರಘು, ಮನೆಯ ಮುರಿಯೋ ಕೆಲ್ಸದಲ್ಲಿ ನನಗಿಂತ ಒಂದ್ ಹೆಜ್ಜೆ ಮುಂದೆನೆ ಇದ್ದಾಳೆ. ಕಾಂಚನ, ಮುಂದಿನ ಸನ್ನಿವೇಶದಲ್ಲಿ ಆ ಶಿವಣ್ಣನಿಗೆ ಕಾಮುಕನ ಪಟ್ಟ ಕಟ್ಟೆ ಮತ್ತೆ ಮನೆ ಬಿಡಿಸ್ಬೇಕು. ಇದ್ಯಾವ ಮಹಾ ಕೆಲ್ಸ ರಾಜ? ಚುಟ್ಕೆ ಚುಟ್ಕೆ ಹೊಡೆಯೋದ್ರಲ್ಲಿ ಮುಗಿಸ್ಬಿಡ್ತೀನಿ. ನೀನು ನಿಜವಾಗ್ಲೂ ಬೆಂಕಿ ಚೆಂಡು ಕಣೆ. ನಿನ್ನ ಧೈರ್ಯವನ್ನು ಮೆಚ್ಚಲೇಬೇಕು. ಎಲ್ಲ ನೀವೇ ಕಲ್ಸಿದ್ದಲ್ವಾ ಮಾವ? ನಿಮಗೋಸ್ಕರ ನಾನೇನ್ ಬೇಕಾದ್ರೂ ಮಾಡ್ತೀನಿ. ರಘುರಾಜ, ಶಿವಣ್ಣ ದನದ ಕುಟ್ಕೇಳಿದಾನೆ. ನೀವು ಅವನನ್ನ ಹೇಗ್ ವಿಚಾರಿಸ್ಕೋತಿರೋ ವಿಚಾರಿಸ್ಕೊಳ್ತೇನೆ ಕಾಂಚನ. ಸತ್ತು ಸಮಾಧಿ ಸೇರೋ ತನಕ ವಿಚಾರಿಸ್ಕೊಳ್ತೀನಿ. ರಘು, ನೀನಿನ್ ಹೊರಡು. ಮೋಸ ವಂಚನೆಗಳ ಆಯುಧ ಹಿಡಿದವರು, ಮಾನವರ ರಕ್ತವ ಗಡ ಗಡ ಕುಡಿಯುವ ತೇಗುವ ರಾಕ್ಷಸರು, ಇವತ್ತು ತೇಗುವ ರಾಕ್ಷಸರು. ಕಾಂಚನ, ಇದೇ ಸಮಯದಲ್ಲಿ ನನಗೆ ಸಂತೋಷ ನೀಡ್ತೀಯ?